ಎಲ್ರಿಗೂ ವೆಲ್ಕಮ್ ಟು ಆಶಾರ. ಇವತ್ತು ಒಂದು 10 ನಿಮಿಷ ಇದ್ದರೆ ಸಾಕು, ಸಖತ್ ಟೇಸ್ಟಿಯಾಗಿರೋಂಥ ಎಕ್ಸಲೆಂಟ್ ಆಗಿರೋಂತಹ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇತ್ತೀಚೆಗೆ ಸಖತ್ ಬಿಸಿಲು ಮತ್ತು ಡಸ್ಟ್ ಜಾಸ್ತಿ ಇದ್ದಿದ್ದರಿಂದ ಗಿಡಗಳೆಲ್ಲ ಫುಲ್ ಡಲ್ ಆಗೋಗಿತ್ತು. ಒಂದೇ ಮಳೆಗೆ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲನೂ. ಹಾಗೆ ಒಂದು ಹೂವಿನ ಗಿಡ ಬಗ್ಗೋಗಿತ್ತು, ಅದನ್ನು ಕೂಡ ನಿಲ್ಲಿಸಿ ರೆಡಿ ಮಾಡ್ತಾಯಿದ್ದೆ. ದೊಡ್ಡಪತ್ರೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಫ್ರೆಶ್ ಆಗಿದೆ. ಎಲೆಗಳಂತೂ ಎಷ್ಟೆಷ್ಟು ಅಗಲ ಇದೆ. ಅದನ್ನು ಕಷಾಯಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅದರಲ್ಲಿ. ಹಾಗೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಟೊಮೆಟೊ ಸಾರು. ತುಂಬಾ ಕ್ವಿಕ್ಕಾಗಿ ಒಂದು 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ಪಟ ಅಂತ ಮಾಡಿಬಿಡ್ಬೋದು. ನಾವೆಲ್ಲಾದರೂ ಹೊರಗಡೆ ಹೋದಾಗ ತುಂಬ ಟಯರ್ಡಾಗಿ ಬಂದಿರ್ತೀವಿ. ಆಗ ಯಾರಪ್ಪ ಅಡುಗೆ ಮಾಡೋರು ಅಂತ ಅಂದ್ಕೊಂಡಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಹಾಗೆ ಜ್ವರ ಬಂದು ಬಾಯಿ ಕೆಟ್ಟಾಗ ಕೂಡ ತುಂಬಾ ರುಚಿ ಕೊಡೋವಂಥ ರೆಸಿಪಿ ಇದು. ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ, ತುಂಬಾ ಬೇಗನೆ ಮಾಡ್ಕೋಬೋದು. ಟೊಮೆಟೊ ಸಾರಿಗೆ ರೆಡಿ ಮಾಡ್ಕೋತಾನೆ. ಮನೇಲಿ ಸ್ವಲ್ಪ ಎಳ್ಳು ಉಳ್ಕೊಂಡಿತ್ತು, ಇನ್ನು ತುಂಬ ದಿವಸ ಇಟ್ಟರೂ ಅದು ಹುಳ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ರೋಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನ್ನ ತಿಂತಾ ಬರ್ತೀನಿ. 30+ ಆಗ್ತಾ ಹೆಣ್ಮಕ್ಳಿಗೆ ಕ್ಯಾಲ್ಶಿಯಮ್ ಕಮ್ಮಿ ಆಗೋದು, ಮೂಳೆಗಳೆಲ್ಲ ಸವಿಯೋದು, ಹಾಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು, ಪೀರಿಯಡ್ಸ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಆಹಾರದ ಮೂಲಕನೇ ಅವರು ಪ್ರತಿಯೊಂದು ಸಣ್ಣ ಸಣ್ಣ ಹೆಲ್ತ್ ಇಶ್ಯೂಸ್ನೆಲ್ಲನೂ ಅವರು ಕ್ಲಿಯರ್ ಮಾಡ್ಕೋತಾಯಿದ್ರು. ಸೊ ಹಾಗೆಯೇ ಮನೇಲೇ ಸಿಗೋವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ಎಳ್ಳಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ, ಹಾಗೆ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಕೂಡ ಇರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಬೌಲ್ಗೆ ಹಾಕಿ ಒಂದು ಬಾಕ್ಸ್ಗೆ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಡೈಲಿ ಒಂದೊಂದು ಸ್ಪೂನ್ ತಿಂದ್ರೇ ಸಾಕು. ನಮ್ಮ ಕ್ಯಾಲ್ಶಿಯಮ್ ಸ್ವಲ್ಪ ನಮಗೆ ಸಪ್ಲಿಮೆಂಟ್ರಿಗಳೆಲ್ಲ ತಗೊಳ್ಳೋ ಬದಲು ಈ ರೀತಿ ನಮ್ಮ ಕಿಚನಲ್ಲೇ ಸಿಗೋವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಕೋಬೇಕು ಅಲ್ವಾ. ಸೊ ಈಗ ಇದು ತಣ್ಣಗಾದಮೇಲೆ ಈ ರೀತಿ ನಾನೆಲ್ಲನೂ ಬಿಡಿಸ್ಕೊಂಡು ಪುಡಿ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿಟ್ಕೋತೀನಿ. ಸೊ ಡೈಲಿ ಒಂದೊಂದು ಸ್ಪೂನ್ ಮಾತ್ರ ತಿಂತೀನಿ. ಹಾಗೆ ಚಿಕ್ಕಿ ಥರನೂ ತಿನ್ಬೋದು, ಬಟ್ ನನಗೆ ಲೆಕ್ಕ ಇರಲಿ ಅಂದ್ಬಿಟ್ಟು ನಾನು ಒಂದೊಂದು ಸ್ಪೂನ್ನ ಮಾತ್ರ ಡೈಲಿ ತೊಗೋತೀನಿ. ಸೊ ಈಗ ಟೊಮೆಟೊ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ನೀರಿಟ್ಕೊಂಡು ಟೊಮೆಟೊನ ಬೇಯಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಬೇಕಾದರೆ ನಾನಿಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಹುಳಿ ಟೊಮೆಟೊ ತೊಗೊಂಡ್ರೆ ಹುಣಸೆಹಣ್ಣ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಅದೇ ತುಂಬ ಹುಳಿ ಇರುತ್ತೆ ಅಲ್ವಾ. ಸಾಂಬಾರು ತುಂಬ ಹುಳಿ ಇದ್ದರೆ ಅಷ್ಟು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಇಷ್ಟ ಇರೋರು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣ ಸೇರಿಸ್ಕೋಬೋದು. ಈಗ ಒಂದು ಕಡೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಅಂದರೆ ಸಣ್ಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆ ಒಂದು ರೆಂಬೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಫುಲ್ಲು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಟೊಮೆಟೊ ಬೇಯ್ತಿತ್ತಲ್ಲ, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದ್ದು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ. ಈಗ ಅದೇ ಜಾರಿಗೆ ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈಗ ಟೊಮೆಟೊ ಕೂಡ ಬೆಂದಿದೆ. ಟೊಮೆಟೊನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಹುಣಸೆಹಣ್ಣು ಮತ್ತು ಟೊಮೆಟೊ ಹಾಗೆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ತಣ್ಣಗಾದಮೇಲೆ, ಟೊಮೆಟೊ ಸ್ವಲ್ಪ ತಣ್ಣಗಾದಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಈಗ ಟೊಮೆಟೊ ಸ್ವಲ್ಪ ತಣ್ಣಗಾಗಿದೆ.
ಈಗ ಟೊಮೆಟೊ ಮತ್ತು ಹುಣಸೆಹಣ್ಣು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಒಣಗಿದ ಮೆಣಸಿನ್ಕಾಯಿನ ಕೂಡ ಹಾಕೋದ್ರಿಂದ ನಾನು ಸಾಂಬಾರು ಪುಡಿನ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನಾವು ಡೈರೆಕ್ಟ್ ಒಗ್ಗರಣೆಗೆ ಹಾಕೋಬೋದು ಪೌಡ್ರನ್ನ, ಬಟ್ ಇದು ನೀಟಾಗಿ ಬ್ಲೆಂಡ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಎಲ್ಲನೂ ಸೇರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು ನೀರು ನೋಡ್ಕೊಳ್ಳಿ, ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೋಬೋದು. ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಸೇಮ್ ನಮಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು, ಕುಡಿಯೋ ಥರ ಇರಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಮ್ ಆಗಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಕಡೆಗೆ ಎಣ್ಣೆ, ಸಾಸಿವೆ, ಒಂದು 5 ಎಸಳು ಬೆಳ್ಳುಳ್ಳಿ, ಕರಿಬೇವು ಮತ್ತು ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಕೊನೆಯಲ್ಲಿ ಒಗ್ಗರಣೆ ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿದ್ರೆ ಬಿಸಿ ಬಿಸಿ ಟೊಮೆಟೊ ಸಾರು ರೆಡಿಯಾಗೋಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ಹಪ್ಪಳ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ಬಾಯಿಗಿಟ್ಟಾಗಂತೂ ಒಳ್ಳೆ ರುಚಿನೇ ಕೊಡುತ್ತೆ ಈ ಸಾಂಬಾರು. ಸೊ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಈ ಟೊಮೆಟೊ ಸಾರು ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ನೀವು ಬೇಕಾದರೆ ಸೂಪ್ ಥರ ಕೂಡ ಟ್ರೈ ಮಾಡ್ಬೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಷ್ಟೇ, ಕುಡಿಯೋಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ಬಿಸಿ ಬಿಸಿ ಅನ್ನನೂ ರೆಡಿಯಾಗಿದೆ. ಅದ್ರ ಮೇಲೆ ಟೊಮೆಟೊ ಸಾರನ್ನು ಹಾಕ್ಕೊಂಡು 1-2 ಹಪ್ಪಳನ ಸೈಡ್ಗೆ ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.